ಶ್ರೀಮಾತ್ರೇ ನಮಃ. ನಮ್ಮ ನಿತ್ಯ ಜೀವನದಲ್ಲಿ ನಾವು ಜೀವನ ಸಾಗಿಸ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಅಷ್ಟೇ ಏಳಿಗೆ ಆಗಬೇಕು, ಅಭಿವೃದ್ಧಿ ಆಗಬೇಕು, ವ್ಯಾಪಾರದಲ್ಲಿ ವೃದ್ಧಿ ಆಗಬೇಕು, ಹಾಗೆ ಉದ್ಯೋಗದಲ್ಲಿ ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗಬೇಕು, ಆಸೆ ಆಕಾಂಕ್ಷೆಗಳು ಈಡೇರಬೇಕು, ಒಂದು ಜೀವನ ಎಲ್ಲೋ ಒಂದು ಕಡೆ ಒಂದು ಸಾಫಿಯಾಗಿ ಒಂದು ಪ್ರಶಾಂತವಾಗಿ ಹೋಗಬೇಕು ಅಂತಕ್ಕಂಥ ಸಂದರ್ಭಗಳಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಅನೇಕ ವಿಧಿವಿಧಾನಗಳ ಮಾರ್ಪಾಡುಗಳಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದೇ ಗಡಿಯಾರ. ಕಾಲವನ್ನು ಸೂಚಿಸ್ತಕ್ಕಂಥದ್ದು. ಹಾಗೆ ಸೂರ್ಯ ಹೇಗೋ ಈ ಪ್ರಪಂಚಕ್ಕೆ, ಈ ಭೂಮಂಡಲಕ್ಕೆ ಹೇಗೋ ಹಾಗೆ ನಮ್ಮ ಜೀವನದಲ್ಲೂ ಸಹ ನಮಗೆ ಗಡಿಯಾರವು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದಾಗಿರುತ್ತೆ. ಯಾಕೆಂತ ಹೇಳಿದ್ರೆ ಆ ಗಡಿಯಾರ ಪ್ರತಿ ಸೆಕೆಂಡು ಕೂಡ ಅದು ಮೂವ್ ಆಗ್ತಾ ಇರುತ್ತೆ, ಚಲಿಸ್ತಾ ಇರುತ್ತೆ, ಅದು ಸುಮ್ಮನೆ ಇರೋದೇ ಇಲ್ಲ. ಆ ಚಲಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅದು ಎಲ್ಲಿಂದ ಚಲಿಸ್ತಾ ಇದೆ, ಯಾವ ಜಾಗದಲ್ಲಿ ಚಲಿಸ್ತಾ ಇದೆ. ಯಾಕೆಂದರೆ ಈ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ. ಆ ಚಲಿಸ್ತಾ ಇರತಕ್ಕಂಥ ಜಾಗದಲ್ಲಿ ನಮಗೆ ಧನಾತ್ಮಕತೆ ಬರ್ತಾ ಇದೆಯಾ, ಋಣಾತ್ಮಕತೆ ಬರ್ತಾ ಇದೆಯಾ, ಇದನ್ನು ಬಹುಮುಖ್ಯವಾಗಿ ನಾವು ಗಮನಿಸಲೇಬೇಕು. ಇನ್ನು ವಾಸ್ತುಶಾಸ್ತ್ರದಲ್ಲಿ ಗಡಿಯಾರದ ಪ್ರಾಮುಖ್ಯತೆ ಮಹತ್ವ ಜಾಸ್ತಿನೇ ಇದೆ. ಹಾಗಾಗಿ ಗಡಿಯಾರವನ್ನು ನಾವು ಯಾವ ಕಡೆ ಹಾಕಬೇಕು, ಎಲ್ಲಿ ಹಾಕಬೇಕು, ಎಲ್ಲಿರಬೇಕು ಅಂತಕ್ಕಂಥದ್ದನ್ನು ನಾವು ಪ್ರತಿಯೊಬ್ಬರೂ ಸಹ ಮನೆಯಲ್ಲಿ ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ ಸಂದರ್ಭ ಕೂಡ ಇದಾಗಿರುತ್ತೆ. ಆದರೆ ಇವತ್ತಿನ ದಿವಸ ನಾನಾ ರೀತಿ ಗಡಿಯಾರಗಳು ಬಂದುಬಿಟ್ಟಿದೆ. ಅದರಲ್ಲಿ ಬಹುಮುಖ್ಯವಾಗಿ ಅಂದರೆ ಒಬ್ಬ ವ್ಯಕ್ತಿ ಫೋಟೋ ಹಾಕ್ಕೊಂಡು ಆ ಫೋಟೋ ಮೇಲೆ ಗಡಿಯಾರ ಓಡಾಡ್ತಾ ಇರುತ್ತೆ. ಅದು ಬಹಳ ತುಂಬಾ ತೊಂದರೆ, ತುಂಬಾ ಕೆಟ್ಟದ್ದು ಕೂಡ ಆಗಿರುತ್ತೆ. ಗಡಿಯಾರವನ್ನು ಗಿಫ್ಟು ಕೊಡಬಾರ್ದು, ಗಿಫ್ಟು ತಗೋಬಾರ್ದು ಅಂತೂ ಕೂಡ ಶಾಸ್ತ್ರಗಳು ಹೇಳುತ್ತೆ. ಉಡುಗೊರೆಯ ಗಡಿಯಾರ ಕೊಡಲೂ ಬೇಡ, ಉಡುಗೊರೆಯ ಗಡಿಯಾರ ತಗೊಳ್ಳೂ ಬೇಡ. ತಗೊಂಡ್ರೆ ನಿನ್ನ ಕಾಲ ಬದಲಾಯಿಸುತ್ತೆ, ತಗೊಂಡ್ರೆ ನಿನ್ನ ಕಾಲ ಬದಲಾಯಿಸುತ್ತೆ, ಕೊಟ್ಟರೆ ನಿನ್ನ ಕಾಲದಲ್ಲಿ ಸಾಕಷ್ಟು ಮಾರ್ಪಾಡುಗಳಾಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಶಾಸ್ತ್ರಗಳಲ್ಲಿ ನಂಬಿಕೆಗಳಲ್ಲಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ಗಡಿಯಾರ ನಮಗೇನು ತೋರಿಸುತ್ತೆ, ಮನಸ್ಸನ್ನು, ನಮ್ಮ ಮನಸ್ಸನ್ನು ಸೂಚಿಸುತ್ತೆ. ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಅದು ಮೂವ್ ಆಗ್ತಾ ಇರುತ್ತೆ. ಇನ್ನು ಗಡಿಯಾರವನ್ನು ವಾಸ್ತುಗಳಲ್ಲಿ ವಾಸ್ತು ಸಲಹೆಗಳೇನು ಹೇಳ್ತಾರೆ ಅಂದರೆ, ಗಡಿಯಾರವನ್ನು ಯಾವಾಗಲೂ ಕೂಡ ದಕ್ಷಿಣ ಭಾಗದಲ್ಲಿ ಹಾಕಬಾರ್ದು, ಪೂರ್ವ ಮತ್ತು ಉತ್ತರ ಭಾಗದಲ್ಲಿ ಮಾತ್ರ ಗಡಿಯಾರವನ್ನು ಹಾಕಬೇಕು ಅಂತೂ ಕೂಡ ಶಾಸ್ತ್ರಗಳು ವಿಧಿಲಿಖಿತ ಆಗಿರ್ತಕ್ಕಂಥದ್ದು ಹೇಳಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ಬಾಗಿಲಿನ ಮೇಲೆ ನಾವು ಓಡಾಡ್ತಾ ಇರ್ತಕ್ಕಂಥ ಜಾಗದಲ್ಲಿ ಗಡಿಯಾರವನ್ನು ಹಾಕಬಾರ್ದು. ನಮ್ಮ ಮನಸ್ಸು ವಿಕಾರತೆ ಬರುತ್ತೆ, ಚಂಚಲ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾವಾಗಲೂ ಅಷ್ಟೇ ಪೂರ್ವ ಮತ್ತು ಉತ್ತರ ದಿಕ್ಕು, ಈಶಾನ್ಯ ದಿಕ್ಕಿನಲ್ಲಿ ಬಹಳಷ್ಟು ಶುಭ ಆಗುತ್ತೆ. ಇನ್ನು ಬೆಡ್ರೂಮಲ್ಲಿ ನಾವು ಎದ್ದ ತಕ್ಷಣ ಗಡಿಯಾರವನ್ನು ನೋಡಬಾರ್ದು. ಮಲಗ್ತಕ್ಕಂಥ ಮನೆಯಲ್ಲಿ ಮಲಗ್ತಕ್ಕಂಥ ಕೋಣೆಯಲ್ಲಿ ಎದ್ದ ತಕ್ಷಣ ಗಡಿಯಾರವನ್ನು ನೋಡಬಾರ್ದು ಅಂತೂ ಕೂಡ ಹೇಳುತ್ತೆ. ಉತ್ತರ ಮತ್ತು ಈಶಾನ್ಯದಲ್ಲಿ ಶುಭ ಅಂತೂ ಕೂಡ ಹೇಳುತ್ತೆ. ಇನ್ನು ವಿಕಾರವಾದ ಗಡಿಯಾರಗಳು ಯಾವತ್ತೂ ಒಳ್ಳೆಯದಲ್ಲ. ಇನ್ನು ಯಾವಾಗಲೂ ರೌಂಡಾಗಿರ್ತಕ್ಕಂಥ ಗಡಿಯಾರಗಳು, ಆಮೇಲೆ ಚತುರ್ಕೋನ ಇರ್ತಕ್ಕಂಥ ಗಡಿಯಾರಗಳು ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಮುಖ್ಯ ದ್ವಾರದ ಹತ್ತಿರ ಯಾವಾಗಲೂ ನಾವು ಮೇಯ್ನ್ ಎಂಟ್ರೆನ್ಸು ತೆಗೆದಿದ್ದ ತಕ್ಷಣ ಎಷ್ಟೋ ಜನ ತಕ್ಷಣವೇ ಗಡಿಯಾರ ಕಾಣಿಸೋಂಗೆ ಹಾಕಿರ್ತಾರೆ. ಅದು ರಾಂಗು, ಅದನ್ನು ಹಾಕೋದು ಕೂಡ ಬೇಡ. ಯಾವಾಗಲೂ ಅಷ್ಟೇ ಬಿಳುಪು, ಒಳಗಡೆ ಬಿಳುಪು ಇರ್ತಕ್ಕಂಥ ಬಣ್ಣ ಗಡಿಯಾರ ಶುಭ. ಕೆಂಪು ಬಣ್ಣದ ಗಡಿಯಾರ ಅಷ್ಟು ಶುಭ ಅಲ್ಲ. ಇನ್ನು ಕಪ್ಪು ಬಣ್ಣದ ಗಡಿಯಾರ ಕೆಲವು ಅಂದರೆ ವಾರ ಪೂರ್ತಿ ಅದು ಅದೃಷ್ಟವನ್ನು ತಂದು ಕೊಡೋದಿಲ್ಲ. ಹಾಗಾಗಿ ಬಿಳುಪು ಬಣ್ಣ, ಬಿಳಿ ಬಣ್ಣ ಇರ್ತಕ್ಕಂಥದ್ದು, ಗೋಧಿಯ ಬಣ್ಣ ಇರ್ತಕ್ಕಂಥದ್ದು, ಪ್ರಶಾಂತವಾಗಿರ್ತಕ್ಕಂಥ ಒಂದು ನೋಡಿದ ತಕ್ಷಣ ಖುಷಿ ಆಗಬೇಕು. ಅಲ್ಲಿ ಯಾವುದೇ ದೇವತಾ ಲಾಂಛನಗಳಿರಬಾರ್ದು, ಲೈಟ್ಸ್ ಇರಬಾರ್ದು. ನಾವು ಸಾಮಾನ್ಯವಾಗಿ ಗಡಿಯಾರ ಅಂದ ತಕ್ಷಣ ಅಲ್ಲೆಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಲೈಟು ಬ್ಲಿಂಕಿಂಗ್ ಆಗ್ತಕ್ಕಂಥದ್ದನ್ನು ಕೂಡ ಹಾಕ್ತೀವಿ, ಅದು ಕೂಡ ಹಾಕಬಾರ್ದು. ಇದರಿಂದ ಏನಾಗುತ್ತೆ, ಮಾನಸಿಕ ಕಿರಿಕಿರಿ ಆಗ್ತಕ್ಕಂಥದ್ದು, ವಾಸ್ತುವಿನಲ್ಲಿ ಏರ್ಪೇರ್ ಆಗ್ತಕ್ಕಂಥದ್ದು, ಅದೃಷ್ಟಗಳು ದೂರ ಹೋಗ್ತಕ್ಕಂಥದ್ದು, ದಾರಿದ್ರ್ಯ ಬಂದು ಸೇರ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಯಾವಾಗಲೂ ಅಷ್ಟೇ ಕೆಟ್ಟಿರುವ ಗಡಿಯಾರವನ್ನು, ನಿಂತಿರುವ ಗಡಿಯಾರವನ್ನು ಮನೆಯಲ್ಲಿ ಇಟ್ಕೊಳ್ಳೇಬಾರ್ದು. ಇಲ್ಲ ಅಂದರೆ ತಕ್ಷಣ ಅದನ್ನು ರಿಪೇರಿ ಮಾಡಿಸಿ ರೆಡಿ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಕೂಡ ಇರುತ್ತೆ. ದುಷ್ಟ ಗ್ರಹಗಳು ಕೂಡ ಪ್ರವೇಶ ಆಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಬಹಳ ಹುಷಾರಾಗಿರಬೇಕು. ಇನ್ನು ಗಾಜು ಒಡೆದಿರ್ತಕ್ಕಂಥ ಗಡಿಯಾರ ಮನೆಯಲ್ಲಿ ಬೇಡ. ಒಡೆದೋಗಿರೋ ಗಾಜನ್ನು ಇಟ್ಕೊಂಡಿದ್ದೇ ಆದರೆ ಮನೆಯಲ್ಲಿ ಮನಸ್ಸುಗಳು ಒಡೆದೋಗುತ್ತೆ, ಮನೆಯಲ್ಲೆಲ್ಲೋ ಡೈವರ್ಸ್ಗಳಾಗ್ತಕ್ಕಂಥದ್ದು, ಮಕ್ಕಳ ಆರೋಗ್ಯ ಕೆಡ್ತಕ್ಕಂಥ ಸಾಧ್ಯತೆ ಇಷ್ಟೆಲ್ಲ ಗಡಿಯಾರಕ್ಕಿದೆಯಾ ಅಂದರೆ ಇದೆ. ಯಾಕೆಂದರೆ ಆ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇರ್ತಕ್ಕಂಥದ್ದಾಗಿರೋದ್ರಿಂದ ಈಗ ಒಂದು ಗಡಿಯಾರದ ವಿಷಯದಲ್ಲಿ ತುಂಬ ಕೇರ್ ತೊಗೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.